ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಮುಲ್ಕ. ಬನ್ನಿ ಈ ಹಲಸಿನ ಹಣ್ಣಿನಲ್ಲಿ ಮುಲ್ಕ ಹೇಗೆ ಮಾಡೋದಂತ ನೋಡೋಣ ಇವತ್ತು. ಇದು ನಮಗೆ ಸಂಜೆ ಹೊತ್ತಿನ ಚಾಯದ ಜೊತೆ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ. ಸೊ ಎಲ್ಲರೂ ಹಲಸಿನ ಹಣ್ಣು ಸಿಕ್ಕಿದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರಿದ್ರೆ ಈ ಚಾನಲ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಬನ್ನಿ ಈ ಹಲಸಿನ ಹಣ್ಣಿನಲ್ಲಿ ಮುಲ್ಕ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ಹಲಸಿನ ಹಣ್ಣಿನ ಮುಲ್ಕ ಮಾಡೋದಕ್ಕೆ ನಾನಿಲ್ಲಿ 1 ಪ್ಲೇಟ್ ಹಲಸಿನ ಹಣ್ಣು ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಮ್ಮ ದೋಸಾ ರೈಸ್, ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 4 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ನೀರೆಲ್ಲ ತೆಗೆದು ಇವಾಗ ಗ್ರೈಂಡ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಇದರಲ್ಲಿ 2 ಗ್ಲಾಸ್ ಇದೆ ನೋಡಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ತಗೊಂಡಿದ್ದೀನಿ ನಾನು ರೈಸ್. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ತೆಂಗಿನ ತುರಿ, ಇಡೀ ತೆಂಗಿನಕಾಯಿಯ ಅರ್ಧ ತಗೊಂಡಿದ್ದೀನಿ ನಾನು. ಈ ಹಲಸಿನ ಹಣ್ಣು ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇದೆ. ನಾನು ನೋಡಿ ಇಷ್ಟು ಬೆಲ್ಲ ತಗೊಂಡಿದ್ದೀನಿ. ನೀವು ಬೆಲ್ಲ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವು ಹಲಸಿನ ಹಣ್ಣು ಸ್ವೀಟ್ ಜಾಸ್ತಿ ಇರುತ್ತೆ, ಇನ್ನು ಕೆಲವು ಕಡಿಮೆ ಇರುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ನೀವು ಬೆಲ್ಲ ತಗೊಳ್ಳಿ. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಮೊದಲು ನೋಡಿ ನಾನೊಂದು ಮಿಕ್ಸಿ ಜಾರ್ ತಗೊಂಡಿನಿ. ಅದಕ್ಕೆ ಮೊದಲು ನಾವಿಲ್ಲಿ ರೆಡಿ ಮಾಡಿಟ್ಟು ಹಲಸಿನ ಹಣ್ಣು ಆ್ಯಡ್ ಮಾಡಬೇಕು. ಅದಕ್ಕೆ ನೋಡಿ ನಾನಿಲ್ಲಿ ಬೆಲ್ಲ ಚೆನ್ನಾಗಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಗ್ರೈಂಡ್ ಮಾಡೋದು. ಬೆಲ್ಲ ಮತ್ತು ಹಲಸಿನ ಹಣ್ಣು ಒಟ್ಟಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು. ಇದಕ್ಕೆ ನೀರು ಆ್ಯಡ್ ಮಾಡೋದಕ್ಕಿಲ್ಲ. ಆಮೇಲೆ ಇದರ ಜೊತೆ ನಾನು ಏಲಕ್ಕಿನೂ ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡುವಾಗ. ಇದನ್ನು ನಾನು ಪೇಸ್ಟ್ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ಹಲಸಿನ ಹಣ್ಣು ಚೆನ್ನಾಗಿ ಗ್ರೈಂಡ್ ಆಗಿ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ವಾಶ್ ಮಾಡಿಟ್ಟ ರೈಸ್ ಆ್ಯಡ್ ಮಾಡೋಣ. ಇದನ್ನು ಗ್ರೈಂಡ್ ಮಾಡಿ ತರ್ತೀನಿ ನಾನು. ಗ್ರೈಂಡ್ ಮಾಡಿ ರೆಡಿ ಆಗಿದೆ ನೋಡಿ. ಇದು ಫೈನಾಗಿ ಗ್ರೈಂಡ್ ಆಗಬಾರ್ದು, ಅಂದರೆ ಕಡಿಮೆನೂ ಅಲ್ಲ. ಜಸ್ಟ್ ನೋಡಿ ಈ ಥರ ಮುಟ್ಟುವಾಗ ಸ್ವಲ್ಪ ನಮ್ಮ ರವೆ ಇರುತ್ತಲ್ವಾ, ಅದು ನಮ್ಮ ಕೈಗೆ ಸಿಕ್ಕಿದಂಗೆ ಆಗಬೇಕು ನೋಡಿ. ಈ ರೀತಿ ಲೈಟಾಗಿ, ಅಂದರೆ ಜಾಸ್ತಿ ಗ್ರೈಂಡ್ ಆಗೋದೇನೂ ಇರಬಾರ್ದು. ಓಕೆ ನೋಡಿ, ನಾನು ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ. ಅದು ಮಾತ್ರ ನೀವು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ನೀರು ಆ್ಯಡ್ ಮಾಡೋದೇ ಬೇಡ ನೋಡಿ. ನೀರು ಆ್ಯಡ್ ಮಾಡಿಬಿಟ್ರೆ ನಮಗೆ ಆಮೇಲೆ ಏನು ಮಾಡೋದಕ್ಕಾಗಲ್ಲ. ಆಮೇಲೆ ನಾವಿಲ್ಲಿ ತೆಗೆದಿಟ್ಟ ಜೀರಿಗೆ ಆ್ಯಡ್ ಮಾಡೋಣ. ಇದಕ್ಕೆ ತೆಂಗಿನ ತುರಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡೋಣ. ನೋಡಿ, ಈ ಸ್ಪೂನಲ್ಲಿ ಒಂದು 10 ಸ್ಪೂನ್ ಹಾಕಿದ್ದೀನಿ ನಾನು. ನೋಡಿಕೊಂಡು ಆ್ಯಡ್ ಮಾಡೋಣ. ಒಂದು ಸಲ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಸ್ಪೂನಿಂದ ಈ ಥರ ಬೀಳುವಾಗ ನಿಧಾನಕ್ಕೆ ಈ ರೀತಿ ಬೀಳೋ ಥರ ಇರಬೇಕು ನೋಡಿ. ಆವಾಗ ನಮಗೆ ಆಯಿಲಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕಾಗುತ್ತೆ ನೋಡಿ. ಓಕೆ, ತೆಂಗಿನ ತುರಿ ಸ್ವಲ್ಪ ಆ್ಯಡ್ ಮಾಡ್ಬೋದು. ನಾನು ಇದನ್ನೆಲ್ಲ ಆ್ಯಡ್ ಮಾಡ್ತೀನಿ. ನಾನು ಹೇಳಿದ್ದೀನಿ ಒಂದು ಮೀಡಿಯಂ ಗಾತ್ರ ತೆಂಗಿನಕಾಯಿ ಅರ್ಧ ತಗೊಂಡಿದ್ದೆ ನಾನು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ಸ್ವೀಟ್ ನನಗೆ ಇದು ಕರೆಕ್ಟ್ ಇದೆ. ನಿಮಗೆ ಇಲ್ಲಿ ಜಾಸ್ತಿ ಕಡಿಮೆ ಬೇಕಿದ್ರೆ ಈ ಸ್ಟೇಜಲ್ಲಿ ನಿಮಗೆ ಬೇಕಿದ್ರೆ ಸ್ವಲ್ಪ ಹುಡಿ ಮಾಡಿದ ಬೆಲ್ಲ ಆ್ಯಡ್ ಮಾಡ್ಬೋದು. ಕಡಿಮೆ ಆಗಿದ್ದರೆ ನೀವು ನೋಡ್ಕೊಳ್ಳಿ. ಹಂಗಂದರೆ ನಾನು ತಗೊಂಡಿರೋ ಹಲಸಿನ ಹಣ್ಣು ಚೆನ್ನಾಗಿ ಸ್ವೀಟ್ ಇತ್ತು, ಅದಕ್ಕೋಸ್ಕರ ನಾನು ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಇದು ಕರೆಕ್ಟ್ ಇದೆ ಇದು. ಓಕೆ ನೋಡಿ, ಎಸ್. ಟೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಮಗೆ ಡೈರೆಕ್ಟ್ ಇದನ್ನು ಫ್ರೈ ಮಾಡ್ಬೋದು. ಆಯಿಲ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ. ಈ ರೀತಿ 2 ಸ್ಪೂನ್ ತಗೋಬೇಕು ನಾವು. ಸ್ವಲ್ಪ ತಗೊಂಡು ನಿಮಗೆ ಎಷ್ಟು ದೊಡ್ಡ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಫ್ರೈ ಮಾಡ್ಬೋದು. ನೆಕ್ಸ್ಟ್ ಇದು 2 ಬದಿಯು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೆಕ್ಸ್ಟ್ ಇದನ್ನು
ನಿಧಾನಕ್ಕೆ ತಿರುಗಿಸಿ ಹಾಕಬೇಕು. ಇವಾಗ ಕರೆಕ್ಟ್ ಕಲರ್ ಎಲ್ಲ ಚೇಂಜ್ ಆಗಿದೆ, ಕೆಂಪು ಕೆಂಪಾಗಿದೆ. ಇವಾಗ ಸಾಕು, ನಾವು ಇದನ್ನು ತೆಗಿತಾ ಇದ್ದೀನಿ. ಇವಾಗ ಸಾಕಿಷ್ಟು. ಫ್ಲೇಮ್ ಮೀಡಿಯಮ್ ಅಥವಾ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಉಳಿದೆಲ್ಲ ಹಿಟ್ಟಲ್ಲಿ ಈ ರೀತಿ ಮುಳ್ಕ ರೆಡಿ ಮಾಡೋಣ. ಇದು ರೆಡಿ ಆಗಿದೆ ನೋಡಿ. ಇಲ್ಲಿ ನಮಗೆ ಮುಳ್ಕ, ಹಲಸಿನ ಹಣ್ಣಿನ ಮುಳ್ಕ ಎಲ್ಲ ಫ್ರೈ ಮಾಡಿ ರೆಡಿ ಆಗಿದೆ. ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಇದು ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ನಿಮ್ಗೆ ಅಷ್ಟು ಬೇಡ ಅಂದರೆ ಸ್ವಲ್ಪ ಫ್ರೈ ಮಾಡೋದು ಕಡಿಮೆ ಮಾಡ್ಬೋದು. ಒಳಗಡೆ ಮಾತ್ರ ಒಳ್ಳೆ ಸಾಫ್ಟ್ ಆಗಿರುತ್ತೆ ನೋಡಿ. ಈ ರೀತಿ ಇರುತ್ತೆ ನೋಡಿ. ಸ್ವಲ್ಪ ಕ್ರಿಸ್ಪಿ ಆಗಿದ್ರೇ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಳಗಡೆ ಮಾತ್ರ ಸಾಫ್ಟ್ ಆಗಿರುತ್ತೆ ನೋಡಿ. ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು ನೋಡಿ. ಓಕೆ, ಈ ಹಲಸಿನ ಹಣ್ಣಿನ ಮುಳ್ಕ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.